ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಪರಾಭವ ನಾಮ ಸಂವತ್ಸರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಈ ಶುಭ ಕ್ಷಣದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯ ಮುಂದಿನ ಅಧ್ಯಾಯ. ಹಿಂದಿನ ಭಾಗದಲ್ಲಿ ಶ್ರೀ ಪರಿಮಳಾಚಾರ್ಯರು ಸರಸ್ವತಿಯನ್ನು ವರಿಸಲು ಸಮ್ಮತಿಸಿದರು. ಆ ಶುಭ ನಿರ್ಧಾರವೇ ಇದೀಗ ಮಂಗಳ ಮಹೋತ್ಸವವಾಗಿ ಅರಳಿತು. ವಿವಾಹದ ದಿನ ಮನೆಯೆಲ್ಲ ಹರ್ಷದ ಅಲೆಗಳಲ್ಲಿ ತೇಲಿತು. ಬಂಧುಗಳು, ನೆರೆಹೊರೆಯವರು, ಪಂಡಿತರು ಅನೇಕರು ಆಗಮಿಸಿದರು. ಮಂಗಳ ವಾದ್ಯಗಳು ಮೊಳಗಿದವು, ವೇದಘೋಷಗಳು ಗಗನ ಮುಟ್ಟಿದವು. ವಧೂವರರನ್ನು ಕಂಡ ಪ್ರತಿಯೊಂದು ಹೃದಯವು ಹೀಗೆ ಮಾತಾಡಿತು: ಇವರಿಬ್ಬರೂ ಹಾಲು ಜೇನು ಸೇರಿನಂತವರು, ಲಕ್ಷ್ಮೀನಾರಾಯಣರ ದಿವ್ಯ ಜೋಡಿಯಂತವರು, ರಾಗಕ್ಕೆ ತಾಳ ಬೆಸೆದಂತೆ ಸೊಬಗಿನ ಜೋಡಿ. ಅತಿಥಿಗಳೆಲ್ಲ ಸಂತೃಪ್ತಿಯಿಂದ ಊಟ ಮಾಡಿ ಇಂತಹ ಮಂಗಳ ವಿವಾಹ ಅಪರೂಪ ಎಂದು ಹರ್ಷಪಟ್ಟರು. ಸಂಜೆ ಇಳಿಯಿತು. ಮನೆಯೊಳಗೆ ಮೊದಲ ಇರುಳ ಸಂಭ್ರಮ ಮೃದುವಾಗಿ ಹರಡಿತು. ನೆರೆಮನೆಯ ಸ್ತ್ರೀಯರು ನಗುವಿನ ಚಿಲುಮೆಗಾಗಿ ಕೇಳಿದರು: ನಿಮ್ಮ ಧರ್ಮಪತ್ನಿಯ ಹೆಸರು ಏನು? ಸುಳಿವು ಗುಣಗಳೊಂದಿಗೆ ಹೇಳಿ. ಸ್ವಲ್ಪ ನಗು, ಸ್ವಲ್ಪ ಲಜ್ಜೆಯೊಂದಿಗೆ ವರನು ಉತ್ತರಿಸಿದನು: ವಿದ್ಯೆಯ ದೇವತೆ, ಸೌಮ್ಯತೆಯ ರೂಪ, ನನ್ನ ಮನದ ಬೆಳಕು ಸರಸ್ವತಿ. ಅದೇ ರೀತಿ ವಧುವನ್ನು ಕೇಳಿದರು. ಮೃದುವಾದ ಲಜ್ಜೆಯ ಮಧ್ಯೆ ಅವಳು ಹೇಳಿದಳು: ವೆಂಕಟೇಶನ ಅನುಗ್ರಹ ಪಾತ್ರ, ಜ್ಞಾನ ವಿನಯಗಳ ನಿಧಿ ವೆಂಕಟನಾಥ. ಆ ಮಧುರ ಕ್ಷಣಗಳ ಸಾಕ್ಷಿಯಾಗಿ ಆ ದಿನದಿಂದಲೇ ಶ್ರೀ ವೆಂಕಟನಾಥರು ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡಿದರು.